ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಏನೂ ಇಲ್ಲ, ಇವತ್ತು ಸಿಂಪಲ್ಲು ಡೈಲಿ ರೂಟೀನ್ ಹೇಗಾಗುತ್ತೋ ಹಾಗೆ. ಸೊ ಇವತ್ತು ಕುಡಿಯೋ ನೀರಲ್ವಾ, ಸೊ ಇವತ್ತು ಕುಡಿಯೋ ನೀರು ಜಾಸ್ತಿ ಕೆಲಸನೂ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಆಮೇಲೆ ನೀರು ಹಿಡಿಯೋದು ಇಲ್ಲ, ಏನೂ ಇಲ್ಲ. ಇವತ್ತು ಸುಮ್ಮನೆ ಜಸ್ಟ್ ಲೈಕ್ ಎದ್ದು ಬೆಡ್ಶೀಟ್ ಎಲ್ಲ ಮಡಿಸಿಟ್ಟಿದ್ದೀನಿ. ಇವಾಗ ಕಸ ಗುಡಿಸಿ ನಾಷ್ಟಕ್ಕೆ ಅವನೇನಾರ ಇಲ್ಲೇ ತಿಂತೀನಿ ಅಂತಂದರೆ ನನ್ನ ಹಸ್ಬೆಂಡು ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ. ಇಲ್ಲ ನೈಟ್ದೇ ಇದೆ ಅಲ್ವಾ, ನಾನು ಅದನ್ನೇ ತಿನ್ಕೊತೀನಿ. ಸೊ ಇಲ್ಲ ಏನಾರ ಮಾಡ್ತೀನಿ ನಾಷ್ಟಕ್ಕೆ ಅಷ್ಟೇ. ಇವತ್ತು ಜಾಸ್ತಿ ಕೆಲಸನೂ ಇಲ್ಲ, ಎಂಥದ್ದು ಇಲ್ಲ ಫ್ರೆಂಡ್ಸ್. ಕುಡಿಯೋ ನೀರು ದಿವಸ ಜಾಸ್ತಿ ಕೆಲಸನೂ ಇರಲ್ಲ. ಇವತ್ತು ಸ್ಯಾಟರ್ಡೇ ಬೇರೆ ಅಲ್ವಾ, ಸೊ ನಾನು ಪೂಜೆನೂ ಮಾಡಲ್ಲ. ಟೈಮ್ ಇದ್ದಾಗ ನಾನು ಸ್ಯಾಟರ್ಡೇ ಪೂಜೆ ಮಾಡ್ತೀನಿ. ಇವತ್ತು ನೀರಿಲ್ವಲ್ಲ, ಸೊ ಪೂಜೆ ಮಾಡೋಕ್ಕಾಗಲ್ಲ. ಸೊ ಇವತ್ತು ಏನಿಲ್ಲ, ಬರೀ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಮಕ್ಕ ಗಿಕ್ಕ ತೊಳ್ಕೊಂಡು ನಾಷ್ಟ ಮಾಡೋದಷ್ಟೇ ಫ್ರೆಂಡ್ಸ್. ಜಾಸ್ತಿ ಕೆಲಸನೂ ಇಲ್ಲ ಇವತ್ತು. ಕೆಲಸ ಇಲ್ಲ ಅಂದರೂ ಒಂಥರ ಬೇಜಾರು, ಕೆಲಸ ಇದ್ದರೂ ಒಂಥರ ಬೇಜಾರು. ಸೊ ನನ್ನ ವೀಡಿಯೋನ ಯಾರು ನೋಡ್ತಾಯಿದ್ರು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮೀ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಂಗೆ ನನ್ನ ವೀಡಿಯೋನ ಲೈಕ್ಸು, ಶೇರು, ಕಮೆಂಟ್ ಮಾಡಿ ಯಾವ್ಯಾವ ಥರ ವೀಡಿಯೋಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ. ದಯವಿಟ್ಟು ನನ್ನ ವೀಡಿಯೋಗಳನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಲೆಟ್ಸ್ ಗೋ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಟೈಮ್ ಬೇರೆ ಆಗೋಯ್ತು. ಸೊ ಕಸ ಗುಡಿಸೋಣ ಬನ್ನಿ. ಬ್ಯಾಕ್ ಫ್ರೆಂಡ್ಸ್, ಅಂಗಡಿಗೆ ಹೋಗಿ ಹಾಲು ತಂದೆ. ಹಾಲು ಬಿಸಿ ಮಾಡಬೇಕು ಒಂಚೂರು, ನನ್ನ ಮಗಳಿಗೆ ಹಾಲು ಬೇಕಲ್ಲ. ಸೊ ಇವಾಗ ಇಲ್ಲಿ ಒಂಚೂರು ನೀರು ಹಾಕ್ಬಿಡ್ತೀನಿ. ಸೊ ಟೀ ಕಾಯಿಸ್ಕೊಂಡೆ, ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಪಲಾವ್ ಎಲೆ ತೊಗೊಬಂದಿದ್ದೀನಿ. ನೋಡಿ, ಇನ್ನೇನು ಮಾಡೋದು ನಾಷ್ಟಕ್ಕೂ ತಲೆನೋವು. ಮಧ್ಯಾಹ್ನ ಆದರೆ ಸಾಂಬಾರ್ಗೂ ತಲೆನೋವು. ಅಯ್ಯಪ್ಪ, ಅದು ಯಾವ್ದು ಮಾಡೋಣ ಅಂದರೆ ನಾವು ಮಾಡಿದ್ನೇ ಮಾಡಿದ್ರೆ ಅವ್ರುಗಳು ತಿನ್ನಲ್ಲ. ಚೆನ್ನಾಗಿರೋದು ಬೇಕು, ಅವ್ರುಗಳು ತಿನ್ನಲ್ಲ. ಸೊ ಕಮ್ ಬ್ಯಾಕ್ ಫ್ರೆಂಡ್ಸ್, ಟೀ ಮಾಡಿಕೊಂಡೆ, ಟೀ ಕುಡಿತಾ ಇದ್ದೀನಿ. ನೀವು ಬನ್ನಿ ಟೀ ಕುಡಿಯೋಣ. ಸೊ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತೇನಿಲ್ಲ, ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಪಲಾವ್ ಎಲೆ ತಂದಿದ್ದೀನಿ. ಸೊ ಈಗ ಟೀ ಕುಡಿದ್ಬಿಟ್ಟು ಒಂದಷ್ಟು ಪಾತ್ರೆ ಇದೆ, ಪಾತ್ರೆ ತೊಳ್ಕೊಂಡು ಟೊಮೆಟೊ ಬಾತ್ ಮಾಡೋದೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬರ್ತಾರೆ. ಸೊ ಟೊಮೆಟೊ ಬಾತ್ ಮಾಡೋದು. ಕಮ್ ಬ್ಯಾಕ್ ಫ್ರೆಂಡ್ಸ್, ಪಾತ್ರೆ ತೊಳ್ಕೊಂಡು
ಬಂದಿದ್ದೀನಿ, ಎಲ್ಲ ಜೋಡಿಸ್ಬಿಟ್ಟೆ ನಾನು ಆ್ಯಕ್ಚುಲಿ. ಪಾತ್ರೆ ತೊಳ್ಕೊಂಡು ಬಂದೆ. ಇವಾಗೇನಿದ್ರು ನಾಷ್ಟ ಮಾಡೋದಷ್ಟೇ ಕೆಲಸ. ನನ್ನ ಗಂಡಂದು ಬೇರೆ ಡಿಸ್ಪ್ಲೇ ಹೋಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ಫೋನಿಂದು ಡಿಸ್ಪ್ಲೇ ಅದು ಹೋಗೋದು ಇದು ಹೋಗೋದೇ ಮಾಡ್ಕೊತಾನೆ. ಏಕೆ ಡ್ರೈವಿಂಗ್ ಅಲ್ವಾ, ಸೊ ಹೆಲ್ಪರು ಕೆಲಸ ಮಾಡ್ತಿರ್ಬೇಕಾದ್ರೆ ಬಿದ್ದೋಗ್ಬಿಡುತ್ತೆ ಫೋನು. ತುಂಬ ಕೆಳಗೆ ಬೀಳಿಸ್ತಾನವನು. ಬಾರಲ್ಲಪ್ಪ ಬಟ್ಟೆ ಹಾಕ್ತೀನಿ. ಸೊ ತುಂಬ ಬಿದ್ದೋಗ್ಬಿಡುತ್ತೆ ಫೋನ್ ಅವನದು. ಬೀಳಿಸಿ 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 ಅವ್ನ ಫೋನೇ ಹಾಳು ಮಾಡ್ಕೊತಾನೆ ಫ್ರೆಂಡ್ಸ್. ಎಷ್ಟು ಸತಿ ಡಿಸ್ಪ್ಲೇ ಹಾಕ್ಸವನೆ. ನಾನು ಒಂದೇ ಸತಿ ಹಾಕ್ಸಿರೋದು ಅದೂ. ಅವನು ಒಂದು 10 ಸತಿ ಹಾಕ್ಸ್ಕೊಂಡವನೇ ಡಿಸ್ಪ್ಲೇನ. ಸೊ ನೋಡಿ, ನನ್ನ ಮಗಳಿಗೆ ಬಟ್ಟೆ ಹಾಕಬೇಕು. ಅವಳು ರಾತ್ರಿ ಎಲ್ಲ ಉಚ್ಚೆ ಮಾಡಿಬಿಟ್ಟಿರ್ತಾರಲ್ಲ, ಸೊ ಬಟ್ಟೆ ಹಾಕಿರಲಿಲ್ಲ, ಹಂಗೆ ಮಲಗಿದ್ಲು. ಇವಾಗ ಬಟ್ಟೆ ಹಾಕಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ತೆಗಿತಾವಳೆ ಬಟ್ಟೆನ. ನಾನು ಎತ್ತೆ ತಿಕ್ತೀನಿ, ಅವಳು ತೆಗ್ದು ಹಾಕೋದಲ್ಲ ನೋಡಿ. ಇದು ಹಾಕೊಳ್ಳಲ್ವಾ? ಇದು ಹಾಕೋ. ಯಾವ್ದು ಬೇಕು? ಅದು ಬೇಕಾ? ಬೇಡ, ಅದು ಇದನ್ನಾಕೋ. ಇದನ್ನಾಕೋ, ಹಾಕೊಂಡಿದ್ದೆ ಹಾಕೋತೀಯ. ಬೇಡ, ಇದನ್ನಾಕೋ. ಬೇಡಮ್ಮ, ಅದು ಬೇಡ ಬೇಡ. ಇದು ಚೆನ್ನಾಗಿಲ್ಲಮ್ಮ, ಇದು ನೋಡು ಚೆನ್ನಾಗಿಲ್ಲ. ಬೇಡ ಇದು. ಬೇಡ. ಅಯ್ಯೋ, ಇದು ಹಾಕೋ. ಇದು ಸಖತ್ತಾಗಿದೆ. ಇದು ಸಖತ್ತಾಗಿದೆ. ಇದನ್ನ ಹಾಕೋತೀಯಾ? ನನ್ನ ಮಗಳು ಒಂಥರ ಚಿನ್ನ ಫ್ರೆಂಡ್ಸ್. ನನ್ನ ಮಗಳು ಪಾಪ ಯಾವುದಕ್ಕೂ ಹಠ ಮಾಡೋದಿಲ್ಲ. ಹಠ ಮಾಡಿದ್ರೆ ಅದಕ್ಕೂ ಜಾಸ್ತಿ ಹಠ ಇಲ್ಲ ಫ್ರೆಂಡ್ಸ್. ಬೇರೆ ಮಕ್ಕಳು ಥರ ನನ್ನ ಮಗಳು ಯಾವುದಕ್ಕೂ ಹಠ ಮಾಡಲ್ಲ. ಕೊಡಲ್ಲ ಅಂದಮೇಲೆ ಅವಳು ಬೇಡ ಬಿಡು ಆಯಿತು ಅಂದ್ಕೊಂಡು ಎರಡು ಕಣ್ಣೀರಿಗೆ ಬಿಡ್ದಾಳೆ, ಸುಮ್ಮನೆ ಆಗೋಯ್ತಾಳೆ. ಜಾಸ್ತಿ ಹಠ ಮಾಡಲ್ಲ. ನನ್ನ ಬಂಗಾರ ಇದು, ನನ್ನ ಬಂಗಾರ ಇದು, ನನ್ನ ಬಂಗಾರ ಇದು. ಬೈಲಿ ಬಾರಪ್ಪ, ಹಾಕ್ತೀನಿ ಬಾ, ಬಟ್ಟೆ ಹಾಕ್ತೀನಿ ಬಾರಪ್ಪ. ಬಾ, ಬಟ್ಟೆ ಹಾಕ್ತೀನಿ ಬಾ. ನೋಡ್ಕೋತಾ ಇದೀಯ ನೀನು. ಬಟ್ಟೆ ಹಾಕ್ತೀನಿ ಬಾರಪ್ಪ. ಹಂಗೆ ಇದ್ರೆ ಪಪ್ಪಿಸೆ ಮಗಲ್ಲ. ಬಟ್ಟೆ ಹಾಕೋ. ಇನ್ನೇನು ಮಾಡೋದು ಫ್ರೆಂಡ್ಸ್, ನನ್ನ ಗಂಡ ಬರೋದು ಲೇಟ್ ಆದರೂ ಆಗುತ್ತೆ. ಸೊ ನಾನು ಅಷ್ಟೊತ್ತಿಗೆ ನಾಷ್ಟ ಮಾಡ್ಕೊಂಡ್ಬಿಡ್ತಿರ್ತೀನಿ. ಯಾರಿಗೆ ಗೊತ್ತೋ ಅವ್ನು ತಿಂದಿರ್ತಾನೋ ತಿನ್ನಲ್ವೋ. ಲೇಟ್ ಆದರೆ ಅಂದರೆ ತಿಂದಿರ್ತಾನೆ, ಪಕ್ಕ 100% ತಿಂದಿರ್ತಾನೆ, ಮಿಸ್ಸೇ ಇಲ್ಲ. ಅವನು ಹೊಟ್ಟೆಗೆ ಮೋಸ ಮಾಡ್ಕೊಳ್ಳಲ್ಲ ಅಲ್ವಾ? ನೋಡ ಮಾತಾಡ್ತಾಳೆ, ಬಾಯಿ ಒಳಗೆ ಏನೋ ಇಟ್ಕೊಂಡಿದ್ದೀನಿ ಅನ್ನೋ ಥರ. ವಿಡಿಯೋ ಮುಂದೆ ಪೋಸ್ಟ್ ಕೊಡ್ತಾವಳೆ. ಅಯ್ಯೋ ಅಮ್ಮ ಅಮ್ಮ. ಪಪ್ಪ ಅನ್ನು, ಅಪ್ಪ ಅಪ್ಪ ಅನ್ನು ಮಗಳೇ, ಅಪ್ಪ ಅನ್ನಮ್ಮ, ಅಪ್ಪ ಅನ್ನು. ಹಾಯ್ ಅನ್ನು ಅವ್ರಿಗೆ, ಹಾಯ್ ಅನ್ನು. ಹಾಯ್ ಹಾಯ್ ಅಂದ್ಲು ನನ್ನ ಮಗಳು ಎಲ್ಲರಿಗೂ. ಹಾಯ್ ಅನ್ನು. ಕ್ಲಾಪ್ಸ್ ಹೊಡಿ, ಕ್ಲಾಪ್ಸ್. ಕ್ಲಾಪ್ಸ್ ಹೊಡಿ, ಕ್ಲಾಪ್ಸ್ ಕ್ಲಾಪ್ಸ್. ವೆರಿ ಗುಡ್. ನನ್ನ ಮಗಳು 1 ವರ್ಷ 1 ತಿಂಗಳು. ಕ್ಲಾಪ್ಸ್ ಹೊಡಿ ಅಂದರೆ ಕ್ಲಾಪ್ಸ್ ಹೊಡಿತಾಳೆ, ಹೇಳ್ಕೊಟ್ಟಿದ್ದೀನಿ. ಹಾಕು, ಕಾಲಾಕು, ಕಾಲಾಕ್ತಮ್ಮ, ಕಾಲಾಕು. ಹಿಡ್ಕೊ ಹಿಡ್ಕೊ, ಕಾಲಾಕು.
ಕಾಲಾಕು. ಅದು ನಿಂದು ಆಟ ಆಡೋ ಸಾಮಾನಲ್ಲ, ಅವಳದು ಎಷ್ಟೊಂದು ಆಟ ಸಾಮಾನು ಇರುತ್ತೆ ಫ್ರೆಂಡ್ಸ್, ಅದ್ರಲ್ಲಿ ಆಟ ಆಡಲ್ಲ. ಈ ನಮ್ಮ ಐಟಮಲ್ಲಿ ಆಟ ಆಡ್ತಾಳೆ. ಮೇಕಪ್ ಸೆಟ್ಟು, ಈ ಚಾಕು, ಮತ್ತೆ ಪ್ಲೇಟು, ಗ್ಲಾಸು, ಇದರಲ್ಲೆಲ್ಲ ಆಟ ಆಡೋದು ಜಾಸ್ತಿ ನನ್ನ ಮಗಳು. ಬೇಬಿ, ರೌಡಿ ಬೇಬಿನಾ ನೀನು? ಬನ್ನಿ ಫ್ರೆಂಡ್ಸ್, ಬೇಗ ಬೇಗ ನಾಷ್ಟ ಮಾಡಿಬಿಡೋಣ. ಸೊ ಬನ್ನಿ ಫ್ರೆಂಡ್ಸ್, ನಾಷ್ಟಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಬಿಡೋಣ. ಇದ್ರ ಕಡ್ಡಿ ಅದು ಎಲ್ಲಿ ಬಿಸಾಕ್ಬಿಟ್ಲು ನನ್ನ ಮಗಳು. ಸೊ ಬನ್ನಿ ಫ್ರೆಂಡ್ಸ್, ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಏನು, ಟೊಮೆಟೊ ಬಾತ್ಗೆ ಈರುಳ್ಳಿ, ಟೊಮೆಟೊ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಏನಿಲ್ಲ ಅಷ್ಟೇ. ನಾನು ಅಷ್ಟೇ ಹಾಕೋದು ಟೊಮೆಟೊ ಬಾತ್ಗೆ. ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಒಂದು ಸತಿ, ಇಲ್ಲ ಅಂದ್ಕೊತೀನಿ. ಏನು ಹಾಕಿಲ್ಲ ಅಲ್ವ, ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಇವಾಗ ನೋಡ್ಕೊಬಿಡಿ. ಏನಿಲ್ಲ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಒಂದೆರಡು ಇಲ್ಲ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಲ್ಲ, ಸೊ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿಲ್ಲ, 2 ಹಾಕ್ತೀನಿ ಅಷ್ಟೇ. ಸೊ ಬನ್ನಿ ಫ್ರೆಂಡ್ಸ್, ಕಟ್ ಮಾಡ್ಕೊಳ್ಳೋಣ. ಬೇಗ ಬೇಗ ಕಟ್ ಮಾಡ್ಕೊಂಡು ಬೇಗ ಬೇಗ ಮಾಡಿಕೊಂಡು ಫ್ರೆಶ್ ಮುಖ ತೊಳ್ಕೊಂಡು ರೆಡಿಯಾಗಿ 2 ತುತ್ತು ತಿಂದು ರೀಲ್ಸ್ ಮಾಡಬೇಕು. ಇನ್ಮೇಲೆ ಥಿಂಕ್ ಮಾಡಿಬಿಟ್ಟಿದ್ದೀನಿ, ಡೈಲಿ ವೀಡಿಯೋ ಮಾಡಬೇಕು, ಡೈಲಿ ರೀಲ್ಸ್ ಮಾಡಬೇಕು ಅಷ್ಟೇ. ಏನಾಗುತ್ತೋ ಬಿಡುತ್ತೆ, ಎಲ್ಲ ಕೆಲಸ ಮಾಡಾದ್ಮೇಲೆ ಇವೆಲ್ಲ ಮಾಡೋಕ್ಕಾಗೋದು ಫ್ರೆಂಡ್ಸ್. ಇಲ್ಲಾಂದರೆ ನನ್ನ ಗಂಡ ಬರೀ ಫೋನಲ್ಲೇ ಮುಳುಗಿರ್ತೀಯಾ, ನೋಡು ಕೆಲಸ ಏನೂ ಮಾಡಿಲ್ಲ ಅಂತ ಬೈತಾನೆ. ಅದೆಲ್ಲ ಅನ್ನಿಸ್ಕೊಳ್ಳೋದು ಯಾಕೆ? ಫಸ್ಟ್ ಕೆಲಸ ಮಾಡಿಬಿಡೋಣ, ಆಮೇಲೆ ಮಾಡೋಣ ವಿಡಿಯೋ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಸೊ ಬನ್ನಿ, ಈರುಳ್ಳಿ ಟೊಮೆಟೊ ಎತ್ಕೋತೀನಿ. ಸೊ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ವಿಡಿಯೋ ಕಟ್ ಆಗೋಯ್ತು, ಅದು ಹೆಂಗೆ ಕಟ್ ಆಯಿತೋ ಗೊತ್ತಿಲ್ಲ. ನೋಡ್ತೀನಿ ನನ್ನ ಗಂಡ ಏನಾದ್ರು ಇಲ್ಲ. ಸೊ ನಾನು ಟೊಮೆಟೊ ಬಾತ್ಗೆ ಹಿಂಗೆ ಸಣ್ಣ ಸಣ್ಣ ಹಾಕಲ್ಲ, ಉದ್ದುದ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಆಚೆ ಹೋಗುಮಾ, ಹೋಗಿ ಆಚೆ. ಅವನೇನು ಹೇಳಿಲ್ಲ ಇವತ್ತು ನಾಷ್ಟ ಮಾಡಬೇಕೋ ಬೇಡೋ ಅಂತ. ಫೋನು ಡಿಸ್ಪ್ಲೇ ಹೋಗ್ಬಿಟ್ಟೈತೆ ಅಂತ ಬೇಜಾರು ಮಾಡ್ಕೊಂಡವನೇ. ಸೊ ನಾನೇ ಮಾಡಿಬಿಡ್ತಾಯಿದ್ದೀನಿ, ಯಾಕೆ ಸುಮ್ಮನೆ. ಆಮೇಲೆ ಮಧ್ಯಾಹ್ನನೂ ತಿನ್ನಬೇಕಲ್ಲ ನಾನು. ನನಗೆ ಯಾವಾಗ ಹೊಟ್ಟೆ ಹಸು ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಹೊಟ್ಟೆ ಹಸು ಆದಾಗ ತಿಂತಾ ಇರಬೇಕು, ಹೊಟ್ಟೆ ಹಸು ತಡ್ಕೊಳ್ಳಲ್ಲ ನಾನು. ನಮ್ಮ ಮನೇಲಿ 3 ಜನನೂ ಅಷ್ಟೇ, ನಾನು, ನನ್ನ ಮಗಳು, ನನ್ನ ಗಂಡ. ಸೊ ಮಾಡಿಕ್ಬಿಟ್ಟಿರ್ತೀನಿ, ಏನಾದರೂ ಆಗಲಿ ಮಾಡಿಕ್ಬಿಟ್ಟಿರ್ತೀನಿ, ಅದನ್ನೇ ಮಾಡ್ಕೊಂಡು ಅದನ್ನೇ ಮಧ್ಯಾಹ್ನ ಇವಾಗ ಸಾಯಂಕಾಲ ತಿನ್ಕೊಬಿಡೋದು. ಆಮೇಲೆ ಅರ್ಜೆಂಟಾಗಿ ಬೇಕು ಅಂದಾಗ ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ನಾನು ಹಿಂಗೆ ಮಾಡಿಕ್ಬಿಟ್ಟಿರ್ತೀನಿ. ಏನಾದರೂ ಇದು ಶಾರ್ಟೇಜ್ ಆಯ್ತಂದರೆ ಸಾರು ಒಂಚೂರು ಮಾಡ್ಕೊಳ್ಳೋದು ಅಷ್ಟೇ. ಸೊ ಟೊಮೆಟೊ ಜಾಸ್ತಿ ಆಯಿತು, ಸಾಕು ಇಷ್ಟು. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋದೇನು ಬೇಡ, ಹಿಂಗೆ ಹಾಕ್ಬಿಡ್ತೀನಿ. ಕುಕ್ಕರ್ ತೊಳೆದಿಲ್ಲ, ಇರಿ ಫ್ರೆಂಡ್ಸ್ ಬರ್ತೀನಿ. ಸೊ ಕಮ್ ಬ್ಯಾಕ್ ಫ್ರೆಂಡ್ಸ್, ಕುಕ್ಕರ್ ತೊಳೆದ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಹೇಗೆ ಮಾಡೋದಂತ ನೋಡೋಣ.
ಸ್ಟವ್ ಹಚ್ಕೊಬಿಡೋಣ ಮೊದಲಿಗೆ. ಬಾಗಲು ಸೊ ನೆಕ್ಸ್ಟು ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸಾಸಿವೆ ಹಾಕ್ತೀನಿ. ಗೋಲು ಸೊ ಹಾಕಿದ್ದೀನಿ. ಇವಾಗ ಅದು ಒಂಚೂರು ಬ್ರೌನಿಶ್ ಆಗಬೇಕು. ಸೊ ಇನ್ನೊಂಚೂರು ಆಯಿಲ್ ಹಾಕ್ತೀನಿ, ಕಮ್ಮಿ ಆಗೋಯ್ತು. ಸೊ ಇದಕ್ಕೆ ಈರುಳ್ಳಿ ಹಾಕೋತೀನಿ ಇವಾಗ. ಸ್ಟವ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬ್ರೌನ್ ಆಗೋ ಥರ. ನೋಡಿ ಬ್ರೌನ್ ಆಗ್ತಿದೆ ನಂದು. ಸೊ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ. ಸೊ ಮಿಕ್ಸ್ ಆಗಿದೆ. ಸೊ ನೆಕ್ಸ್ಟು ಟೊಮೆಟೊ ಹಾಕಬೇಕು. ಹಸಿಮೆಣ್ಸಿನ್ಕಾಯಿನೂ ಹಾಕ್ತೀನಿ ನನಗೆ.
ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಾಫ್ಟ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಉಪ್ಪಿಲ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಇವಾಗ ಸಾಲ್ಟ್ ಹಾಕ್ಕೊಳ್ಳಿ, ಸಾಫ್ಟ್ ಆಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾನು. ಅನ್ನನೂ ಇಡ್ತೀನಲ್ಲ, ಅಕ್ಕಿನೂ ಹಾಕ್ತೀನಲ್ಲ, ಸೊ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ವೆಲ್ ಮಾಡಿ. ಅಪ್ಪ ಅಡುಗೆ ಮನೆ ಫ್ರೆಂಡ್ಸ್, ನನ್ನ ಮಗಳು ತುಂಬ ಅಳ್ತಿದ್ಲು, ಹಾಲು ಕೊಟ್ಟಿರಲಿಲ್ಲ ಅಲ್ಲ, ಸೊ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಆವಾಗಿಂದ ಕೊಡಲಿಲ್ಲ, ಅಳ್ತಾ ಇದ್ಲು. ಕೊಟ್ಬಿಟ್ಟು ಬಂದಿದ್ದೀನಿ. ಕುಡಿತಾವಳೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವತ್ತು ಮೀಶೋನಿಂದ ರಿಂಗ್ ಲೈಟು ನಾನು ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್, ಇವತ್ತು ಬರ್ತಾ ಇದೆ ಮೀಶೋನಿಂದ. ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ರೀಲ್ಸ್ಗೆ ವೀಡಿಯೋಗಂತಲೇ ಕಷ್ಟಪಟ್ಟು ನನ್ನ ಗಂಡ ಈಸ್ಕೊಡ್ತಿದ್ದಾನೆ ಫ್ರೆಂಡ್ಸ್. ನಾನು ಏನಾರ ಮಾಡಬೇಕು, ಒಳ್ಳೆಯದನ್ನೇ ಮಾಡ್ತೀನಿ ಅಂದರೆ ಪಾಪ ಅವ್ನು ಸಪೋರ್ಟ್ ಮಾಡ್ತಾನೆ. ಸೊ ನಾನು ರಿಂಗ್ ಲೈಟ್ ಬೇಕು ಮಮ್ಮ ನನಗೆ ಅಂತ ಹೇಳಿದ ತಕ್ಷಣ ಈ ಸ್ಟಿಕ್ಕು ಮಾತ್ರ ನಾನೇ ತೊಗೊಂಡೆ ಫ್ರೆಂಡ್ಸ್. ಏನು 100 ಚಿಲ್ಲರೆ ಅಷ್ಟೇ ಮೀಶೋನಲ್ಲಿ. ಸೊ ರಿಂಗ್ ಲೈಟು 500, 600, 700 ಆ ಥರ ಇತ್ತು. ಸೊ ನನ್ನ ಗಂಡಂಗೆ ನಾನು ಹೇಳ್ದೆ, ಈ ಥರ ನನಗೆ ರಿಂಗ್ ಲೈಟ್ ಬೇಕು ಮಮ್ಮ, ರೀಲ್ಸ್ ಮಾಡ್ತೀನಿ ನಾನು, ನೈಟ್ ಹೊತ್ತು ಮಾಡೋಕ್ಕಾಗಲ್ಲ, ಮತ್ತು ಬ್ರೈಟ್ನೆಸ್ಸು ಫೇಸ್ಗೆ ಚೆನ್ನಾಗಿ ಕಾಣಲ್ಲ. ಸೊ ರಿಂಗ್ ಲೈಟ್ ನನಗೆ ಕೊಡಿಸು ಮಮ್ಮ ಅಂತ ಕೇಳಿದ್ದಕ್ಕೆ ಪಾಪ ಕೊಡಿಸ್ತೀನಿ ಆಯಿತು ಬಿಡು ಅಂತ ಹೇಳಿ ಆರ್ಡ್ರ್ ಮಾಡೋಕ್ಕೆ ಹೇಳ್ದೆ. ನಾನೇ ಆರ್ಡ್ರ್ ಮಾಡಿದೆ. ಸೊ ಏನೋ 500 ಚಿಲ್ಲರೆ ಇರಬೇಕು ಫ್ರೆಂಡ್ಸ್, ಸಮಥಿಂಗ್. ಅದು ಇವತ್ತು ಬರ್ತಾ ಇದೆ. ಸೊ ಅಮೌಂಟು ಕೊಟ್ಟಿದ್ದ, ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ, ಸೊ ಇಟ್ಕೊಂಡಿರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ. ಇವತ್ತು ಬರ್ತಾ ಇದೆ, ತಗೋತಿದ್ದೀನಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಿದೆ. ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೀನಲ್ಲ, ಅದು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು, ಹೇಗೆ ನೋಡಬೇಕು ಯಾವ ಥರ ಬಂದಿದೆ ಅಂತ. ಸೊ ನನಗೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಹಕಾರನೂ ಬೇಕು, ಹೇಗೆ ನನ್ನ ಗಂಡನ ಸಹಕಾರ ಇದೆಯೋ ನಿಮ್ಮ ಸಹಕಾರನೂ ಬೇಕು ನನಗೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಮಾಡಿರೋಂತಹ ಕುಕ್ಕಿಂಗ್ ವೀಡಿಯೋಸ್ಗಳು ಯಾರು ನೀನು ಮಾಡಿರೋದನ್ನು ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಸೊ ನೀವು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನೇನು ತಿಕ್ಲು ಥರ ಮಾಡಲ್ಲ, ಚೆನ್ನಾಗಿದ್ರೇ ವೀಡಿಯೋ ಮಾಡೋದು. ನಂಗೆ ಬರಲಿಲ್ಲ ಅಂದರೂ ನನ್ನ ಗಂಡನ ಹತ್ರ ನಾನು ತಿಳ್ಕೊಂಡು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಹಿಂಗೆ ಒತ್ತಿದ್ರೆ ಸಾಫ್ಟ್ ಆಗುತ್ತೆ. ಸೊ ಇದು ಸಾಫ್ಟ್ ಆಗಿದೆ. ಇವಾಗ ಖಾರದ ಪುಡಿ ಹಾಕೋಣ. ಓಯಪ್ಪ, ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್. ನಿಮಿಷ ಇರಿ. ಖಾರದ ಪುಡಿ ಕೈ ಹಾಕ್ಬಿಟ್ರೆ ಮುಗಿದೋಯ್ತಿನ. ಸೊ ಈ ಖಾರದ ಪುಡಿ ನಮ್ಮ ದೊಡ್ಡ ಅತ್ತೆ, ಅಂದರೆ ನಮ್ಮ ಅತ್ತೆಗಿಂತ ದೊಡ್ಡ ಅವ್ರ ಅಕ್ಕ, ನಮ್ಮ ದೊಡ್ಡ ಅತ್ತೆ ಈ ಖಾರದ ಪುಡಿ ಮನೇಲೇ ಮಾಡಿರೋದು ಫ್ರೆಂಡ್ಸ್. ಮೊನ್ನೆ ನಮ್ಮ ಅಭಿತಿಥಿಗೆ ಪುಣ್ಯ 1 ವರ್ಷದ ಪುಣ್ಯ ಸ್ಮರಣೆಗೆ ಅಡುಗೆ ಮಾಡಿದ್ವಲ್ಲ, ಸೊ ಆವಾಗ ಮಾಡಿದರು ಅವರು ಮನೆಯಲ್ಲೇ.
ಆವಾಗೇ ಹೇಳ್ಕೊಟ್ಟಿದ್ದು. ವೀಡಿಯೋ ನೋಡಿರ್ಬೋದು ನೀವು. ರುಬ್ಬಿರೋದು ವೀಡಿಯೋ ಹಾಕಿಲ್ಲ ಬಿಡಿ, ಸಾರಿ. ಮನೇಲೇ ಮನೇಲೇ ಮಾಡಿದ ಖಾರದ ಪುಡಿ ಅದು. ಸೊ ನಾನು ಜಾಸ್ತಿ ಹಾಕಲಿಲ್ಲ ಫ್ರೆಂಡ್ಸ್, 1 ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ಖಾರ ಜಾಸ್ತಿ ಹಾಕ್ಬಿಟ್ರೆ ನನ್ನ ಗಂಡ ಜಾಸ್ತಿ ತಿನ್ನಲ್ಲ ಖಾರ, ಲೈಟ್ ವೆಯ್ಟಾಗಿರಬೇಕು. ಸೊ ಹಾಕಿದ್ದೀನಿ. ಸೊ ಸಾಫ್ಟಾಗಿದೆ, ನೋಡ್ತಿರ್ಬೋದು ನೀವು. ನೆಕ್ಸ್ಟು ಇದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಉಪ್ಪು ನೋಡಬೇಕು ಫ್ರೆಂಡ್ಸ್. ಒಂದು ಗ್ಲಾಸ್ ಹಾಕಿದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕೋಣ. ಸೊ 1.5 ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು? 2. ಸೊ ಸಾಫ್ಟಾಗಿ 2.5 ಹಾಕ್ತೀನಿ. ಸೊ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಕುದಿ ಬರಬೇಕು. ಈ ನೀರು ಕುದಿ ಬಂದಾದಮೇಲೆ ಅಕ್ಕಿ ಹಾಕಬೇಕು. ಸೊ ಇದು ಕುದಿ ಬರಲಿ ಫ್ರೆಂಡ್ಸ್. ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಉಪ್ಪು ನೋಡಿಬಿಟ್ಟು ಅಕ್ಕಿ ಹಾಕೋಣ. ಸೊ ನೋಡಿ ಫ್ರೆಂಡ್ಸ್, ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀನಿ ನಾನಂತೂ. ಅಯ್ಯೋ, ನನ್ನ ಮಗಳು ನೋಡಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿದ್ದೆ ಅಲ್ವಾ, ಇವಾಗ ಅಲ್ಲಿಂದ ಇಲ್ಲಿಗೆ ನಾನು ಬಂದಿದ್ದಕ್ಕೆ ಅವಳು ಬಂದ್ಬಿಟ್ಲು. ಸೊ ಫ್ರೆಂಡ್ಸ್, ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿರಬೇಕು. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಫ್ರೆಂಡ್ಸ್. ನಾನು ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೀನಿ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅದು ತುಂಬ ದೊಡ್ಡದು ಅಲ್ವಾ. ಸೊ ದೊಡ್ಡದು ಹೆಂಗಿರುತ್ತೆ ಏನು ಎತ್ತ ಅಂತ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು. ಇದು ಸ್ಟಿಕ್ ಆದರೆ ಸ್ವಲ್ಪ ಲೆಂತಿ ಇಲ್ಲ ಫ್ರೆಂಡ್ಸ್, ಶಾರ್ಟ್ ಇದೆ. ಸೊ ವೀಡಿಯೋ ಮಾಡೋಕ್ಕೆಲ್ಲ ಕಷ್ಟ ಇದರಲ್ಲಿ, ಬಟ್ ಯೂಸ್ಫುಲ್ ಆಗ್ತಿದೆ. ನನ್ನ ಮಗಳು ಹಿಡ್ಕೋಬೇಕಂತೆ ಫ್ರೆಂಡ್ಸ್, ಅವಳು ಹಿಡ್ಕೋಬೇಕಂತೆ. ಬಿಡು ಇದು, ಆಯ್ತು. ಹಾಯ್ ಏನು, ಹಾಯ್ ಏನು, ಹಾಯ್. ಹಿಡ್ಕೋ. ನೀನು ಬಲ್ಲೆ, ಇದು ನೀನು. ಸೊ ಕುದಿ ಬರಬೇಕು. ಬೆವ್ತು ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ತಗೋ. ಸೊ ಇನ್ನೂ ಕುದಿ ಬಂದಿಲ್ಲ. ಸೊ ನನ್ನ ಮಗಳು ಮಲಗಿಸ್ಬಿಟ್ಟು ಬರ್ತೀನಿ ರೀ ಫ್ರೆಂಡ್ಸ್, ತುಂಬ ಕಾಟ ಕೊಡ್ತಾ ಇದ್ದಾಳೆ ನನಗೆ. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಮನೆ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು. ನನ್ನ ಮಗಳಿದ್ದಾಳಲ್ಲ, ಸೊ ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು. ಸೊ ತುಂಬ ಬೆವ್ತೋಗ್ಬಿಟ್ಟಿದ್ದೀನಿ. ಫುಲ್ಲು ಸೆಕೆ ಆಗ್ತಾಯಿದೆ. ಫ್ಯಾನ್ ಬೇರೆ ಹಾಕಿಲ್ಲ ಫ್ರೆಂಡ್ಸ್ ನಾನು. ಕಸ ಎಲ್ಲ ಎದ್ದುಬಿಡುತ್ತೆ ಅಂತ ಕಸ ಗುಡಿಸಿದ್ದೀನಿ, ಆದರೂ ಧೂಳುಗಳು ನೋಡಿ ಕುದೀತಾ ಇದೆ. ಇನ್ನೂ ಚೆನ್ನಾಗಿ ಕುದಿಬೇಕು. ಸೊ ಧೂಳುಗಳು ಎದ್ದು ಬಂದುಬಿಡುತ್ತೆ ಅಂದ್ಬಿಟ್ಟು ಫ್ಯಾನ್ ಹಾಕಿಲ್ಲ. ಒಂದು ಸತಿ ಇದು ಕೂಗಿಸ್ಬಿಟ್ಟು ಇನ್ನೊಂದು ಸತಿ ಕಸ ಗುಡಿಸಿ ನೋಡಿ ಯಾವ ರೀತಿ ಗಲೀಜು ಮಾಡಿದ್ದಾಳೆ. ಅಯ್ಯೋ, ತುಂಬ ಕೆಲಸ ಕೊಡ್ತಾಳೆ ಫ್ರೆಂಡ್ಸ್ ನನ್ನ ಮಗಳು. ಸೊ ನೋಡಿ, ನಾನಿನ್ನೂ ಮುಖನೂ ತೊಳೆದಿಲ್ಲ ನೋಡಿ. ಟೈಮು ಒಂದು 10 ಗಂಟೆಗೆ ಇನ್ನೊಂದು 20-25 ಮಿನಿಟ್ಸ್ ಇದೆ. ಸೊ ನಾನಿನ್ನೂ ಫೇಸ್ ವಾಶ್ ಮಾಡಿಲ್ಲ, ರೆಡಿ ಆಗಿಲ್ಲ, ಏನಿಲ್ಲ. ಸೊ ಇವತ್ತು ಲೇಟಾಗಿ ಎದ್ದೆ ಫ್ರೆಂಡ್ಸ್. ಯಾಕೆ ಸುಳ್ಳು ಹೇಳಬೇಕು, ನಾನು 6 o'clockಗೆ ಎದ್ದೆ ಆ್ಯಕ್ಚುಲಿ. ಸೊ ನಿದ್ದೆ ಬತ್ತು, ಅಯ್ಯೋ ಆಮೇಲೆ ಎದ್ದೊಳ್ರೆ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಮನಿಕಂಡೆ. ತಿರ್ಗಾ ಯಾರೋ ನನಗೆ 500 ಅಮೌಂಟ್ ಕೊಡಬೇಕಿತ್ತು. ಸೊ ಅವ್ರು ಕೊಡೋಕ್ಕೆ ಬಂದಿದ್ದರು. ಆವಾಗೂ ಎದ್ದೋಳೋಣ ಅಂದ್ಕೊಂಡೆ, ಅಯ್ಯೋ ನಿದ್ದೆ ಎಳಿತೈತೆ ಅಂದ್ಬಿಟ್ಟು ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ಒಂದು 7-7:30ಗೆ ಎದ್ದೆ, ನೀರು ಹಿಡ್ದೆ. ನೀರಂದರೆ ಒಂದು ಟಪ್ ನೀರು ಹಿಡಿತೀನಿ, ಪಾತ್ರೆ ತೊಳೆಯೋಕ್ಕೆ ನೀರು ಆಮೇಲೆ ಸಿಗಲ್ವಲ್ಲ. ಸೊ ಇವತ್ತು ಕುಡಿಯೋ ನೀರಲ್ವ, ಸೊ ಸಿಗಲ್ಲ ಅಂದ್ಬಿಟ್ಟು ಒಂದು ಟಪ್ ನೀರು ಹಿಡ್ದೆ.
ಅದರಲ್ಲೇ ಪಾತ್ರೆ ತೊಳೆದೆ. ಸೊ ಇವಾಗ ಆವಾಗಿಂದ ಹಿಂಗಾಯ್ತು. ಮುಖನೂ ತೊಳಿಲಿಲ್ಲ, ಏನೂ ತೊಳಿಲಿಲ್ಲ, ಕಸ ಗುಡಿಸ್ದೆ, ನನ್ನ ಮಗಳಿಗೆ ಬಟ್ಟೆ ಹಾಕಿದೆ. ಇಷ್ಟರಲ್ಲೇ ಕೆಲಸ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ದಿನಾನೂ ಅಷ್ಟೇ, ಎಷ್ಟೇ ಕ್ಲೀನ್ ಮಾಡೋ ಮನೆ ಅಷ್ಟೇ ಗಲೀಜಾಗುತ್ತೆ. ಸೊ ಇವಾಗ ಟೊಮೆಟೊ ಬಾತ್ ಮಾಡೋಕ್ಕೆ ಬಂದೆ. ಕುದೀತಾಯ್ತೋ ಇಲ್ವೋ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಕುದೀತಾ ಇದೆ. ಬನ್ನಿ ಅದಕ್ಕೆ ರೈಸ್ ಹಾಕ್ಬೇಡ. ಸೊ ಉಪ್ಪು ಟೇಸ್ಟ್ ಮಾಡಿಬಿಡ್ಬೇಕು. ಸೊ ಬನ್ನಿ ರೈಸ್ ಹಾಕೋಣ ಇವಾಗ. ಒಂದೂವರೆ ಹಾಕಿದ್ದೀನಿ. ಜಾಸ್ತಿ ಮಾಡಿಬಿಟ್ರೆ ತಿನ್ನೋಕ್ಕಾಗಲ್ತು ಫ್ರೆಂಡ್ಸ್. ನಮ್ಮ ಮನೇಲಿ ತಿನ್ನಲ್ಲ. ಅವನು ಬೆಳಗ್ಗೆ ಒಂಥರ ಮಾಡಬೇಕು, ಮಧ್ಯಾಹ್ನ ಒಂಥರ ಮಾಡಬೇಕು, ನೈಟ್ ಒಂಥರ ಮಾಡಬೇಕು. ಮಧ್ಯಾಹ್ನ ಅಂತೂ ಅವನು ಎದ್ದಿರಲ್ಲ ಬಿಡಿ. ಬೆಳಗ್ಗೆ ಒಂಥರ ಮಾಡಬೇಕು, ನೈಟ್ ಒಂಥರ ಮಾಡಬೇಕು ಅಂತಾನೆ. ನಾನಾದರೆ ಒಂದೇ ಸತಿ ಎಲ್ಲ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಸೊ ಒಂದು ಫೋನ್ ಡಿಸ್ಪ್ಲೇ ಬೇರೆ ಹೋಗ್ಬಿಟ್ಟಿರ್ತದೆ, ಬೇಜಾರು ಬೇರೆ ಮಾಡ್ಕೊಂಡಿರ್ತಾನೆ. ಏನು ಮಾಡೋದು, ಫೋನು ಕರೆಕ್ಟಾಗಿ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಎಷ್ಟು ಸತಿ ಡಿಸ್ಪ್ಲೇ ಹಾಕ್ಸ್ಕೊಂಡಿದ್ದಾನೆ. ಸೊ ಅದು ಇನ್ನೂ 2 ವಿಷಲ್ ಕೂಗಬೇಕು. ಅಲ್ಲಿವರೆಗೂ ಕಸ ಗುಡಿಸ್ಬಿಟ್ಟು ನಾವು ಬರೋಣ. ಸೊ ಮೇಲ್ಗಡೆ ಅಷ್ಟೇ ಫ್ರೆಂಡ್ಸ್ ಗುಡಿಸ್ಕೊಂಡಿದ್ದೀನಿ. ಅವಾಗೆ ಗುಡಿಸಿದ್ನಲ್ವಾ. ಸೊ ಮೇಲ್ಗಡೆ ಕಸ ಗುಡಿಸ್ಕೊಂಡಿದ್ದೀನಿ. ಇವಾಗ ಫ್ಯಾನ್ ಹಾಕೋಣ. ಆಯ್ತಿಲ್ಲ ಫ್ರೆಂಡ್ಸ್, ಮೋಲ್ಡ್ ಮನೆ ಇದ್ರೂ ಯಾವ ಪಾಟಿ ಸೆಕೆ ಹೊಡಿತಾ ಇದೆ ಗೊತ್ತಾ. ಕನಕಪುರದಲ್ಲಂತೂ ಸಿಕ್ಕಾಪಟ್ಟೆ. ಸೊ ಮೀಶೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೆ ಫ್ರೆಂಡ್ಸ್. ಫೌಂಡೇಶನು ಮತ್ತು ಕಾಂಪ್ಯಾಕ್ಟದು ಸ್ಮೆಲ್ ಚೆನ್ನಾಗಿದೆ, ಬಟ್ ಅದರಲ್ಲಿ ಪೌಡ್ರೇ ಎದ್ದು ಬರ್ತಾ ಇಲ್ಲ. ಸುಮ್ಮನೆ ಏನೂ ಹಚ್ಚೇ ಇಲ್ಲ ಅನ್ನೋ ಥರ ಇದೆ ಫ್ರೆಂಡ್ಸ್ ಅದು. ಸೊ ಅದನ್ನು ಹಚ್ಬಿಟ್ನಲ್ಲ ಫೇಸ್ಗೆ, ಅವಾಗಿಂದ ಫೇಸು ಒಂಥರ ಚೆನ್ನಾಗೇ ಲುಕ್ಕೇ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ನಾನು ಮುಖ ತೊಳೆದಿಲ್ಲ ಅಂದ್ರೂ ಲುಕ್ಕು ಚೆನ್ನಾಗಿ ಕಾಣ್ತಾಯಿತ್ತು. ಸೊ ನನ್ನ ಮುಖ ತೊಳೆದಿಲ್ಲ ಅಂದರೂ ಲುಕ್ಕು ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಇವಾಗ ಮುಖ ತೊಳೆದ್ರೂ ನಂದು ಫೇಸೇ ಚೆನ್ನಾಗಿ ಕಾಣಿಸ್ತಿಲ್ಲ.
ಸೊ ಒಂಥರ ಆಗಿಬಿಟ್ಟಿದೆ ನಾಲ್ಕು ಫೇಸೇ ಒಂಥರ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಆವಾಗ ಒಂದು ಏನೂ ಇರಲಿಲ್ಲ ನನಗೆ. ಸೊ ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಮಾಡಿದಾಗಿಂದ ಫೇಸೇ ಒಂಥರ ಚೆನ್ನಾಗಿ ಚೇಂಜ್ ಆಗಿಬಿಟ್ಟಿದೆ. ಸೊ ನೀವು ಏನೇ ಪರ್ಚೇಸ್ ಮಾಡಬೇಕಂದ್ರೂ ಮೀಶೋನಲ್ಲಿ ಸ್ಲಿಪ್ಪರ್ಸು, ಡ್ರೆಸ್ಸು ಅದರಲ್ಲಿ ಚೆನ್ನಾಗಿರೋದು ಬರುತ್ತೆ, ಚೆನ್ನಾಗಿಲ್ದಿರೋದು ಬರುತ್ತೆ. ಒಂದು ಪಕ್ಷ ಡ್ರೆಸ್ಸು ಪರ್ಚೇಸ್ ಮಾಡ್ಬೋದು. ಮತ್ತು ಈ ಹೋಮ್ ಪ್ರಾಡಕ್ಟ್ಸು, ಹೋಮ್ ಡೆಕೋರ್ದು ಅದು ಪರ್ಚೇಸ್ ಮಾಡ್ಬೋದು. ಹೋಮ್ ಡೆಕೋರ್ದು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಏನಪ್ಪ ಅಂದರೆ ಕಿಚನ್ದು ಡೆಕೋರ್ದು ಪರ್ಚೇಸ್ ಮಾಡ್ಬೋದು. ಎಲ್ಲ ಪರ್ಚೇಸ್ ಮಾಡ್ಬೋದು. ಬಟ್ ಈ ಮೇಕಪ್ ಪ್ರಾಡಕ್ಟ್ಸ್ ಮಾತ್ರ ಮತ್ತು ಸನ್ಸ್ಕ್ರೀನ್ಸು, ಮಾಯ್ಶ್ಚರೈಸರ್ಸು ಅವೆಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ತು. ಮತ್ತು ಇನ್ನೊಂದೇನೆಂದರೆ ಫುಡ್ಸಲ್ಲೂ ಅಷ್ಟೇ, ಗ್ರಾಸರೀಸಲ್ಲೂ ನೀವು ಪರ್ಚೇಸ್ ಮೀಶೋನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ. ಸೊ ಮೀಶೋನಲ್ಲಿ ಸ್ಲಿಪ್ಪರ್ಸು ಆ್ಯಂಡ್ ಡ್ರೆಸ್ಸಸ್ದು ಆ್ಯಂಡ್ ಹೋಮ್ ಡೆಕೋರ್ಸ್ದು ಅವೆಲ್ಲ ಚೆನ್ನಾಗಿರುತ್ತೆ. ಸೊ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಜ್ಯುವೆಲ್ರೀಸ್ದು ಅಷ್ಟೇ ಚೆನ್ನಾಗಿದೆ. ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಅದು. ನಾವು ಹೇಗೆ ಯೂಸ್ ಮಾಡ್ತೀವಿ, ನಾವು ಹೇಗೆ ಸಾಫ್ಟಾಗಿ ಇಟ್ಕೊತೀವಿ ಅದ್ರ ಮೇಲೆ ಡಿಪೆಂಡು. ಸೊ ಏನೇ ಪರ್ಚೇಸ್ ಮಾಡಿದ್ರೂ ನಾನು ತುಂಬ ಚೆನ್ನಾಗಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಮಗಳು ಚಿಕ್ಕವಳಲ್ವ, ಅವಳು ದೊಡ್ಡವಳಾದರೆ ಅಂದರೆ ಎಲ್ಲ ಕಿತ್ತು ಬಿಸಾಕಿ ಎಲ್ಲ ಹರಡಿರ್ತಾಳೆ. ಸೊ ಇವಾಗ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನ್ನ ಜ್ಯುವೆಲ್ರೀಸೂ ಒಂದು ದಿವಸ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಮೀಶೋನಲ್ಲೇ ನಾನೆಲ್ಲ ತೊಗೊಂಡಿರೋದು. ಆದರೆ ತುಂಬ ಸಖತ್ತಾಗಿದೆ ಮತ್ತು ಯಾವುದು ಡ್ಯಾಮೇಜೂ ಆಗಿಲ್ಲ. ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಸೊ ಮೇಕಪ್ದು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮೀಶೋನಲ್ಲಿ ಪರ್ಚೇಸ್ ಮಾಡಬೇಡಿ. ಸೊ ಅದು ಮುಗಿದಿದೆ ಫ್ರೆಂಡ್ಸ್. ಕುಕ್ಕರ್ ವಿಜಿಲು ಆಗಿದೆ. ಸೊ ಅದು ರಿಲೀಸ್ ಆಗಬೇಕು. ದೆನ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿ, ಬೆಳಗಿಂದ ಕೆಲಸ ಮಾಡಿ ಇದು ಪಿಂಪಲ್ ನೋವ್ತಾ ಇದೆ ಇದು. ಸೊ ಇವಾಗ ಫೇಸ್ ವಾಶ್ ಮಾಡಿ ಒಂಚೂರು ಪೌಡ್ರು, ಐಲೈನರು ಹಾಕಲ್ಲ ಬಿಡಿ. ಕಣ್ಣೆಲ್ಲ ಇಲ್ಲೆಲ್ಲ ಸ್ಪ್ರೆಡ್ ಆಗಿ ಸುಮ್ಮನೆ ಯಾಕೆ ಕಚ್ಚಡ ಥರ ಕಾಣೋದು ನನ್ನ ಮುಖ. ಐಲೈನರ್ ಹಾಕಲ್ಲ. ಸೊ ಫೇಸ್ ವಾಶ್ ಮಾಡಿ. ಫೇಸ್ ವಾಶ್ ಅಂದರೆ ನಾನು ಯಾವ ಥರನೂ ಕ್ರೀಮ್ ಬಳಸಲ್ಲ ಫ್ರೆಂಡ್ಸ್ ನಾನು ಫೇಸ್ ವಾಶ್ಗೆ. ಸೊ ಬಳಸಂಗಿದ್ರೆ ನಾನು ಆಲೋವೆರಾ ಜೆಲ್ ಅಷ್ಟೇ ಬಳಸ್ತೀನಿ. ಅದರ್ವೈಸ್ ನಾನು ಯಾವುದೂ ಬಳಸಲ್ಲ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಪೌಡ್ರ್ ಹಾಕ್ಕೊಂಡು ನಾಷ್ಟ ಮಾಡಿಕೊಂಡು ನೆಕ್ಸ್ಟು ಸ್ಟಿಕ್ಕರ್ ಇಟ್ಕೊಂಡು ಲಿಪ್ಸ್ಟಿಕ್ಕು ಇಟ್ಕೊಂಡು ರೀಲ್ಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಡೈಲಿ ರೀಲ್ಸ್ ಮಾಡಬೇಕು, ಡೈಲಿ ವಿಡಿಯೋ ಮಾಡಬೇಕು. ಹಂಗಂದ್ರೇ ನಮ್ಮದು ರೀಲ್ಸ್ ಇನ್ಸ್ಟಾಗ್ರಾಮು ಅಕೌಂಟು ರೀಚ್ ಆಗೋದು, ಫಾಲೋವರ್ಸ್ ಜಾಸ್ತಿ ಆಗೋದು. ಮತ್ತು ಈ ಯೂಟ್ಯೂಬಲ್ಲೂ ಅಷ್ಟೇ ದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆವಾಗೇ ಜಾಸ್ತಿ ಬರೋದು ಸಬ್ಸ್ಕ್ರೈಬರ್ಸು. ಸೊ ದಿನ ಮಾಡೋಕ್ಕೆ ನನಗೆ ಒಂಥರ ಆಗುತ್ತೆ. ಸೊ ಇವತ್ತಿಂದ ನಾನು ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೇಟು ಎಲ್ಲ ಎಲ್ಲ ಬುಕ್ಕಲ್ಲಿ ಬರ್ಕೊಬಿಟ್ಟು ಇವತ್ತಿಂದ ಡೇ 1 ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಂದ ಇಲ್ಲಾಂದ್ರೂ ನಾಳೆಯಿಂದ ಡೇ 1 ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ವಿಡಿಯೋನ ನೋಡ್ತಾ ಇರಿ. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಮುಖ ತೊಳ್ಕೊಂಡು ಬರ್ತೀನಿ. ಬ್ಯಾಕ್ ಫ್ರೆಂಡ್ಸ್, ಫೇಸ್ ವಾಶ್ ಮಾಡಿದ್ದೀನಿ. ಎಲ್ಲರೂ ಟಿಶ್ಯೂ ಒಂದು ನಿಮಿಷ. ಸೊ ಇದನ್ನು ಹಾಕೋದೇ ಮರ್ತ್ಬಿಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ, ವಾಯ್ಸ್ ಕೇಳಿಸಲ್ವಲ್ಲ. ಸೊ ಎಲ್ಲರೂ ಟಿಶ್ಯೂನಲ್ಲಿ ಒರೆಸ್ಕೋತಾರೆ ಫೇಸ್ನ. ಅವ್ರು ದುಡ್ಡಿರೋರು ಒರೆಸ್ಕೋತಾರೆ. ನಮ್ಮಂಥವ್ರು ಮಿಡಲ್ ಕ್ಲಾಸ್ ಆದರೆ ಟವಲ್ನಲ್ಲೇ ಇಲ್ಲ ಯಾವುದಾದ್ರೂ ಒಂದು ಕ್ಲಾತ್ನಲ್ಲಿ ಒರೆಸ್ಕೋತೀವಿ. ಸೊ ಒರೆಸ್ಕೊಂಡಿದ್ದೀನಿ. ಸೊ ಈಗ ಪೌಡ್ರ್ ಅಪ್ಲೈ ಮಾಡ್ತೀನಿ.
ನಾನು ನಾರ್ಮಲ್ ಡೇಸಲ್ಲಿ ಆಗಲಿ ನಾನು ರೀಲ್ಸ್ಗೋಸ್ಕರನೂ ಅಷ್ಟೇ ಫೌಂಡೇಶನ್ ಆಗಲಿ ಏನೇ ಆಗಲಿ ಮೊದಲಿನ ವೀಡಿಯೋನಲ್ಲಿ ಮಾಡ್ದಿರೋ ಹಾಗೆ ನಾನು ಯಾವ ರೀತಿಯೂ ಫೌಂಡೇಶನ್ನು ಟೈಮ್ ಇದ್ದರೆ ಅಕಸ್ಮಾತು ನನಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಫೌಂಡೇಶನ್ ಹಾಕ್ತೀನಿ. ಸೊ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ನಾನು ನಾರ್ಮಲಾಗೆ ಪೌಡ್ರ್ ಹಾಕ್ಕೊಂಡು ಕಾಜಲ್ ಹಾಕ್ಕೊಂಡು ರೀಲ್ಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಮಾಮೂಲಿ ಪೌಡ್ರೇ ನಾನು ಯೂಸ್ ಮಾಡೋದು. ಸೊ ರಾರ ಸರಿ ಕುರ್ರಾರ ದೇವ ಥರ ಕಾಣ್ತೀನಲ್ಲ. ಅದು ಆ್ಯಕ್ಚುಲಿ ಏನಂದರೆ ಕೈಯಲ್ಲಿ ಹಾಕ್ಕೊಳೋದು ಬೆಸ್ಟು, ಬಟ್ ಅದರಲ್ಲಿ ನಾನು ಬ್ರಷ್ ಹಾಕ್ಬಿಟ್ಟಿದ್ದೀನಿ. ಸೊ ಆ ಬ್ರಷು ನನ್ನ ಮಗಳಿಗೆ ಏನು 1 ತಿಂಗಳಲ್ಲಿ ತೊಗೊಂಡಿದ್ದದು, ಇಲ್ಲ ಬಸ್ರಿನಲ್ಲಿ ತೊಗೊಂಡಿದ್ದದು ನನ್ನ ಮಗಳಿಗೂ ಯೂಸ್ ಮಾಡೋಣ ಅಂತ. ಸೊ ನನ್ನ ಮಗಳಿಗೆ ನಮ್ಮಮ್ಮ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ ಓನರ್ ಅವ್ರು ಕೊಡಿಸಿದ್ದಿದ್ದು. ಸೊ ಅದರಲ್ಲಿ ಒಂದು ಬ್ರಷ್ ಅದೇ ತೋರಿಸ್ತೀನಿ. ಸೊ ಅದಿರೋದ್ರಿಂದ ನಾನು ಇದು ವೇಸ್ಟ್ ಯಾಕೆ ಮಾಡೋದು, ನಾನೇ ಹಾಕೋತೀನಿ ಬಿಡಿ, ಜಾಸ್ತಿ ಬಂದರೆ ಏನಂತೆ ಅಂತ ಹೇಳ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಕಾಜಲ್ ಫ್ರೆಂಡ್ಸ್, ಸ್ಟಿಕ್ಕರ್ ಇಟ್ಕೊಬಿಡ್ತೀನಿ ರೀ. ನಾನು ಅಷ್ಟೇ ಚಿಕ್ಕದೇ ಸ್ಟಿಕ್ಕರ್ ಹಾಕೋದು. ಆ್ಯಕ್ಚುಲಿ ಇದು ದೊಡ್ಡದಾಯಿತು, ಇದಕ್ಕಿಂತ ಚಿಕ್ಕದು ನನಗೆಲ್ಲೂ ಸಿಗಲಿಲ್ಲ ಆ ಟೈಮಲ್ಲಿ. ಸೊ ಇದನ್ನೇ ಹಾಕೋತಿದ್ದೀನಿ ನೋಡಿ. ಸೊ ಅದಕ್ಕೆ ಇದನ್ನೇ ತಗೊಂಡೆ. ನೆಕ್ಸ್ಟು ಈ ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟು ಬರ್ತೀನಿ. ಇರ್ಬೋದು, ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ. ಸುಮ್ಮನೆ ಟೀ ಶರ್ಟ್ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಲಿಬ್ಬಮ್ ಥರನೇ ವ್ಯಾಸ್ಲಿನ್ ಹಾಕೋಣ. ಸೊ ಇದು ಮಾಡಾಯಿತು. ಇಯರ್ಬಡ್ಸಿಂದ ನಾನು ಅವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ. ಸೊ ಕ್ಲೀನ್ ಮಾಡದೆ ಹೋದರೆ ಕಿವಿ ಕಟ್ಕೊಬಿಟ್ಟು ಗಲೀಜೆಲ್ಲ ತುಂಬಿಕೊಂಡು ಕೇಳಿಸ್ತೇನೆ, ಕಿವಿ ಸಿಕ್ಕಾಪಟ್ಟೆ ನೋವು ಬರುತ್ತೆ ಫ್ರೆಂಡ್ಸ್. ನನ್ನ ಬಾಣ್ತಿಲಿ ಯಾವ ಪಾಟಿ ನೋವು ತಿಂದಿದ್ದಿಲ್ಲ ಅಂತ ನನಗೆ ಗೊತ್ತು. ಸೊ ಸಿಸರಿಂಗ್ ಆಗಿರೋರು ಮೇಯ್ನಾಗಿ ಕಿವಿನ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಅವ್ರು ಏನೇನು ಹೇಳಿರ್ತಾರಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ನೀವು ಲೈಫ್ ಲಾಂಗ್ ನೋವು ತಿಂತಾನೇ ಇರಬೇಕು. ಫಾಲೋ ಮಾಡಿದ್ರೂ ನೋವು ತಿಂತಾ ಇರಬೇಕು, ಫಾಲೋ ಮಾಡಿಲ್ಲ ಅಂದರೂ ನೋವು ತಿಂತಾ ಇರಬೇಕು. ಸೊ ಶ್ರೀಮಂತರಿರೋರ ಮನೆಯಲ್ಲಿ ತಿನ್ನೋಕ್ಕಿರುತ್ತೆ, ಎಲ್ಲ ಇರುತ್ತೆ. ಸೊ ಅವ್ರಿಗೇನಾಗಲ್ಲ. ಸೊ ಶ್ರೀಮಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಾಣಿಸ್ತಿಲ್ಲ ಅನಿಸುತ್ತೆ. ಇರಿ ಒಂದು ನಿಮಿಷ. ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನಾನು ಮೊದಲಿನಾಗೆ ಇಲ್ಲೇ ವಿಡಿಯೋ ಮಾಡಿದರೆ ಚೆನ್ನಾಗಿ ಕಾಣಿಸೋದು. ಸೊ ಇರಿ ಸ್ಟ್ಯಾಂಡ್ ತರ್ತೀನಿ. ಸೊ ಕಾಜಲ್ ಅಪ್ಲೈ ಮಾಡೋಣ.
ಸೊ ನೋಡಿ ಕಾಜಲ್ ಅಪ್ಲೈ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಐಲೈನರ್ಗಿಂತ ಕಾಜಲು ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಕಾಜಲ್ ಹಾಕಿಲ್ದೇ ಐಲೈನರ್ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟು ರೀಲ್ಸ್ ಮಾಡೋ ಟೈಮಲ್ಲಿ ಈ ವಾಚ್ನ ಹಾಕ್ಕೊಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಂದು ಇಷ್ಟೇ ಲುಕ್ಕು. ಸೊ ಇವಾಗ ನಾಷ್ಟ ಮಾಡಿಬಿಟ್ಟು ಬರೋಣ ಫ್ರೆಂಡ್ಸ್, ನಾಷ್ಟ ಮಾಡಿಬಿಟ್ಟು ಬರೋಣ. ನೋಡಿ ಇಷ್ಟೇ ಸಿಂಪಲಾಗಿ ರೆಡಿ ಆದರೆ ಸಾಕು ರೀಲ್ಸ್ಗಾಗಿ. ಯಾರೋ ಐ ಶ್ಯಾಡ್ ಹಾಕೋದು, ಬಟ್ ನಾವೆಷ್ಟು ಕಷ್ಟಪಟ್ಟು ನಾವೆಷ್ಟು ಮೇಕಪ್ ಮಾಡಿಕೊಂಡು ನಾವೆಷ್ಟು ರೀಲ್ಸ್ ಮಾಡ್ತೀವೋ ಅಷ್ಟೇ ನಮಗೂ ಒಳ್ಳೆಯದು. ಬಟ್ ಅಷ್ಟು ಟೈಮೆಲ್ಲ ಇಲ್ಲದೇ ಇರೋದ್ರಿಂದ ನನಗೆ ಮನೆ ಸಂಸಾರಿಕರು ಇಷ್ಟೇ ಫ್ರೆಂಡ್ಸು, ಆಗಲ್ತು, ಟೈಮು ಬೇಕು ಜಾಸ್ತಿ. ಸೊ ಎಜುಕೇಷನ್ ಮಾಡ್ತಿರೋರೆಲ್ಲ ಟೈಮ್ ಇರುತ್ತೆ, ಸೊ ಎಲ್ಲ ಕೆಲಸ ಅವ್ರ ಮಮ್ಮಿ ಡ್ಯಾಡಿ ಮಾಡ್ತಾರೆ. ಸೊ ಅಂಥವರು ಬೇಗ ಮಾಡ್ಕೊಬಿಡ್ತಾರೆ. ಸೊ ನೋಡಿ ನಮ್ದು ಇಷ್ಟೇ ಔಟ್ಫಿಟ್ಟು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ನೆಕ್ಸ್ಟು ನಾಷ್ಟ ಮಾಡ್ಕೊಂಡು ಬರ್ತೀನಿ. ವೀಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಹಾಗೆ.